ಹಲಸಿನ ಹಣ್ಣನ್ನ ತಿಂದ ನಂತರ ಹಲಸಿನ ಬೀಜವನ್ನ ಎಸಿತೀರಾ? ಇನ್ನು ಮುಂದೆ ಆ ರೀತಿ ಮಾಡಬೇಡಿ. ಅದರ ಬದಲಾಗಿ ನಾನು ತೋರಿಸುವ ಈ ಒಂದು ರೆಸಿಪಿಯನ್ನ ಮಾಡ್ಕೊಳ್ಳಿ. ತುಂಬಾನೇ ರುಚಿಕರವಾಗಿರ್ತದೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಅತ್ಯಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇರ್ತದಂತೆ ಹಲಸಿನ ಬೀಜದಲ್ಲಿ. ಹಾಗಾಗಿ ಅದನ್ನ ಎಸೆಯದೆ ಆರೋಗ್ಯಕರವಾದಂತಹ ಈ ಒಂದು ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ. ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದ್ ಸ್ವಲ್ಪ ಹಲಸಿನ ಬೀಜವನ್ನ ನಾನು ಬಾಂಡ್ಲೆಯಲ್ಲಿ ಹಾಕೊಂಡು ಹುರ್ಕೊಳ್ತಾ ಇದ್ದೇನೆ. ಇದನ್ನ ಕೆಂಡದ ಒಲೆಯಲ್ಲಿ ಸುಟ್ಕೊಂಡ್ರು ಕೂಡ ಚೆನ್ನಾಗಾಗ್ತದೆ. ಎಲ್ರಿಗೂ ಅದು ಲಭ್ಯ ಇರೋದಿಲ್ಲ ಅಲ್ವಾ? ಹಾಗಾಗಿ ನಾನು ಈ ರೀತಿ ಬಾಣಲೆಯಲ್ಲೇ ಹುರಿಯೋದನ್ನ ತೋರಿಸ್ತಾ ಇದ್ದೇನೆ. ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರಿಬೇಕು. ಒಂದು 15, 20 ನಿಮಿಷ ಹುರಿದಾಗ ಅದರ ಒಳಗಡೆ ತನಕ ಅದು ಬೇಯ್ತದೆ. ಇಷ್ಟು ಟೈಮ್ ಇಲ್ಲ ನಿಮ್ಗೆ ಅಂತಿದ್ರೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೋದು. ಆದ್ರೆ ಈ ರೀತಿ ಹುರಿದು ಮಾಡಿದಾಗ ಅದರ ಪರಿಮಳ ಹಾಗೆ ರುಚಿ ತುಂಬಾನೇ ಚೆನ್ನಾಗಿ ಬರ್ತದೆ. ಹಲಸಿನ ಬೀಜವನ್ನೆಲ್ಲ ತೆಗೆದು ಇಟ್ಕೊಂಡು ಇದಕ್ಕೆ ಬೇಕಾದಂತಹ ಮಸಾಲೆಯನ್ನ ಹುರ್ಕೊಳ್ತಾ ಇದ್ದೇನೆ. 1/4 ಟೀ ಚಮಚ ಆಗುವಷ್ಟು ಮೆಂತೆ ಕಾಳನ್ನ ಹಾಕೊಂಡಿದ್ದೇನೆ. ನಂತರ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತೇನೆ. ಮೆಂತೆನ ಒಂಚೂರು ಹುರ್ಕೊಂಡು ಅದಕ್ಕೆ ಇಂಗನ್ನ ಹಾಕೊಳ್ತಾ ಇದ್ದೇನೆ. ಒಂದು ಕಡಲೆ ಗಾತ್ರದಷ್ಟು ಇಂಗನ್ನ ಹಾಕೊಳ್ತಾ ಇದ್ದೇನೆ. ಹಲಸಿನ ಬೀಜ ವಾಯು ಕೂಡ ಹೌದು. ಹಾಗಾಗಿ ಇಂಗನ್ನೆಲ್ಲ ಚೆನ್ನಾಗಿ ಹಾಕೊಳ್ಬೇಕಾಗ್ತದೆ. ಇಂಗನ್ನು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಹುರಿದು ಈಗ ಅದಕ್ಕೆ ಧನಿಯಾ ಬೀಜವನ್ನ ಹಾಕ್ತಾ ಇದ್ದೇನೆ. 1/2 ಟೀ ಚಮಚ ಆಗುವಷ್ಟು ಧನಿಯಾ ಬೀಜವನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. ನಂತರ 1/2 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೇನೆ. ಮೊದಲಿಗೆ ಅರ್ಧ ಟೀ ಚಮಚ ಹಾಕೊಂಡೆ, ನಂತರ 1 ಟೀ ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ. ಹಾಗೆ 4 ಬ್ಯಾಡಗಿ ಮೆಣಸನ್ನ ಹಾಕ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಖಾರವಾಗಿದ್ರೆ 1-2 ಮೆಣಸು ಕಡಿಮೆ ಹಾಕೊಳ್ಬೋದು, ಅಥವಾ ನಿಮಗೆ ಖಾರ ಬೇಕು ಅಂದರೆ 1-2 ಮೆಣಸು ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಮಸಾಲೆ ಎಲ್ಲ ಹುರಿದಾಗ್ತಾ ಬರ್ತಾ ಇದ್ದ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿಯನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಮಸಾಲೆ ಎಲ್ಲ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೇನೆ. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿಯನ್ನು ಮಾಡ್ಕೊಳ್ತೇನೆ. ಈಗಾಗಲೇ ಹಲವಾರು ಬಗೆಯ ಸಾರು ಸಾಂಬಾರು ರೆಸಿಪಿಯನ್ನೆಲ್ಲ ತೋರಿಸಿದ್ದೇನೆ. ಪ್ಲೇಲಿಸ್ಟ್ ಕೂಡ ಮಾಡಿಟ್ಟಿದ್ದೇನೆ. ನಿಮಗೆ ಯಾವುದಾದ್ರೂ ಸ್ಪೆಷಲ್ ಆದ ರೆಸಿಪಿ ಬೇಕು ಅಂದರೆ ಪ್ಲೇಲಿಸ್ಟನ್ನು ಚೆಕ್ ಮಾಡಿ, ಎಲ್ಲ ರೆಸಿಪಿಗಳು ಕೂಡ ಸಿಗ್ತದೆ. ನುಣ್ಣಗೆ ಪುಡಿಯನ್ನು ಮಾಡ್ಕೊಂಡಿದ್ದೇನೆ. ಇದನ್ನ ನಂತರ ಸಾರನ್ನು ಮಾಡುವಾಗ ಬಳಸ್ತೇನೆ. ನಾನಿವತ್ತು ಮಾಡ್ತಾ ಇರುವಂಥದ್ದು ಹಲಸಿನ ಬೀಜದ ಸಾರು. ತುಂಬ ಚೆನ್ನಾಗಿ ಆಗ್ತದೆ. ಹುರುಳಿ ಸಾರಿನ ರೀತಿಯಲ್ಲಿ ಬರ್ತದೆ. ಸಾರಿನ ಪುಡಿ ರೆಡಿಯಾಗಿದೆ. ನಂತರ ಹಲಸಿನ ಬೀಜದ ಸಿಪ್ಪೆನ ತೆಕ್ಕೊಳ್ಬೇಕು. ಮೇಲ್ಗಡೆ ಇರುವ ಸಿಪ್ಪೆ ಸುಲಭವಾಗಿ ಬಿಟ್ಟು ಬರ್ತದೆ. ನಾವು ಈ ರೀತಿ ಹುರಿದಾಗ ತಣ್ಣಗಾದ ನಂತರ ತೆಗಿಲಿಕ್ಕೆ ತುಂಬ ಸುಲಭವಾಗಿ ಬರ್ತದೆ ನೋಡಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೇನೆ ಬೀಜವನ್ನ. ಇದನ್ನ ಹಾಗೆ ತಿನ್ಬೋದು. ತುಂಬ ಚೆನ್ನಾಗಿ ಬೆಂದಿರ್ತದಲ್ಲ ಒಳಗಡೆ ತನಕ, ಅದನ್ನ ತಿನ್ಲಿಕ್ಕೆ ತುಂಬ ಚೆನ್ನಾಗಾಗ್ತದೆ. ನಾವು ಚಿಕ್ಕವರಿರುವಾಗೆಲ್ಲ ಸುಟ್ಕೊಂಡು ತಿಂತಾ ಇದ್ವಿ. ಸಂಜೆ ಹೊತ್ತು ಒಲೆಯಲ್ಲಿ ಬೆಂಕಿ ಇಲ್ಲ ಅಂತ ಅಂದಾಗ ಈ ರೀತಿ ಹುರಿದು ಕೂಡ ತಿಂತಾ ಇದ್ವಿ. ತುಂಬಾ ಚೆನ್ನಾಗಾಗ್ತದೆ. ಅಥವಾ ಕುಕ್ಕರಲ್ಲಿ ಬೆಲ್ಲ ಉಪ್ಪು ಹಾಕಿ ಬೇಯಿಸಿ ತಿನ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ. ಈಗ ಮಿಕ್ಸಿ ಜಾರಲ್ಲಿ ಒಂದು 2 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿ, ಹಾಗೆ ಬಿಡಿಸಿರುವಂತಹ ಹಲಸಿನ ಬೀಜ 20 ಬೀಜವನ್ನ ಹಾಕಿದ್ದೇನೆ ನಾನಿಲ್ಲಿ. ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿ ತಂದಿದ್ದೇನೆ. ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಅರ್ಧ ಲೀಟರ್ ಆಗುವಷ್ಟು. ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನವನ್ನ ಹಾಕೊಂಡಿದ್ದೇನೆ. 1 ತುಂಡು ಬೆಲ್ಲವನ್ನು ಹಾಕೊಳ್ತಾ ಇದ್ದೇನೆ. ನಂತರ 1 ಹಸಿಮೆಣಸನ್ನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಖಾರಕ್ಕೆ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಹಸಿಮೆಣಸನ್ನು ಕೂಡ ಹಾಕೋದ್ರಿಂದ. ನಂತರ ರುಬ್ಬಿರುವಂತಹ ಹಲಸಿನ ಬೀಜದ ಪೇಸ್ಟ್ ಏನಿದೆ ಅದನ್ನ ಹಾಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಳ್ತೇನೆ. ದಪ್ಪವನ್ನು ನೋಡಿಕೊಂಡು ಅಗತ್ಯ ಇದೆ ಅಂತ ಅನಿಸಿದ್ರೆ ನೀರನ್ನು ಸೇರಿಸ್ಕೊಳ್ಬೋದು. ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ನಂತರ ಇದಕ್ಕೆ ಸಾರಿನ ಪುಡಿಯನ್ನು ಸೇರಿಸ್ಕೊಳ್ಳುವ. ನೋಡಿ, ಯಾವುದೇ ಬೇಳೆಯನ್ನು ಬಳಸದೆ ಈ ರೀತಿ ಸಾರನ್ನು ಮಾಡ್ಕೊಳ್ಬೋದು. ಅತ್ಯಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇರ್ತದೆ. ಹಿಂದಿನ ಕಾಲದಲ್ಲೆಲ್ಲ ಮಳೆಗಾಲದಲ್ಲಿ ಮನೆ ಹತ್ರ ತರಕಾರಿ ಏನೂ ಇರ್ತಾ ಇರಲಿಲ್ಲ. ಈ ರೀತಿ ಹಲಸಿನ ಬೀಜ, ಹಲಸಿನಕಾಯಿ, ಸೊಳೆಯನ್ನು ಉಪ್ಪಿಗೆ ಹಾಕಿಟ್ಟಿರೋದು, ಕೆಸುವಿನ ಸೊಪ್ಪು, ಹುರುಳಿ ಇದರಿಂದೆಲ್ಲ ಅಡುಗೆಯನ್ನು ಮಾಡ್ತಾ ಇದ್ರು ಮಳೆಗಾಲಕ್ಕೆ. ಹಾಗೆ ಕಳಲೆಯ ಪಲ್ಯ, ಈ ರೀತಿ ಎಲ್ಲ ಅಡುಗೆಯನ್ನು ಮನೆಯ ಸುತ್ತಮುತ್ತಲಿರುವಂತಹ ಐಟಮನ್ನು ಬಳಸಿ ಮಾಡ್ತಾ ಇದ್ರು.
ಅಡುಗೆ ರುಚಿಕರವಾಗಿಯೂ ಇರ್ತಾ ಇತ್ತು, ಆರೋಗ್ಯಕರವಾಗಿಯೂ ಇರ್ತಾ ಇತ್ತು. ಈಗ ನಮಗೆ ತಿನ್ಲಿಕ್ಕೆ ಬೇಕಾದಷ್ಟು ಇರ್ತದೆ. ಇಂಥದನ್ನೆಲ್ಲ ನಾವು ಬಳಸೋದೇ ಇಲ್ಲ. ಆರೋಗ್ಯಕ್ಕೆ ನಿಜವಾಗಿ ಹೇಳ್ಬೇಕಂದ್ರೆ ಇಂತಹ ಐಟಮ್‌ಗಳಲ್ಲಿಯೇ ಆರೋಗ್ಯದ ಅಂಶ ತುಂಬಾನೇ ಚೆನ್ನಾಗಿ ಇರ್ತದೆ. ಹಲಸಿನಕಾಯಿ ಯಾವಾಗ್ಲೂ ನ್ಯಾಚುರಲ್ ಆಗಿಯೇ ಬೆಳೀತದೆ. ಹೆಚ್ಚಾಗಿ ಅದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಅನ್ನು ಕೂಡ ಹಾಕುವುದಿಲ್ಲ. ಹಾಗಾಗಿ ಒಂದು ಉತ್ತಮವಾದ ಆಹಾರ ಇದು ಅಂತಾನೆ ಹೇಳ್ಬೋದು. ಸಾರಿನ ಪುಡಿಯನ್ನ ನೋಡ್ಕೊಂಡು ಹಾಕೊಂಡಿದ್ದೇನೆ. ಸ್ವಲ್ಪ ಕಡಿಮೆ ಅನಿಸ್ತು ಅಂತ ಮತ್ತೆ ಸ್ವಲ್ಪ ಸಾರಿನ ಪುಡಿ ಹಾಗೆ ದಪ್ಪ ಆಯ್ತು ಅಂತ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ. ರುಚಿ ರುಚಿಯಾದ ಘಮ ಘಮ ಸಾರು ರೆಡಿ ಆಗ್ತಾ ಇದೆ. ಕೊನೆಯಲ್ಲಿ ಇದಕ್ಕೆ ಒಂದು ಒಗ್ಗರಣೆಯನ್ನ ಹಾಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆಯಲ್ಲಿ ನಾನು ಬೆಳ್ಳುಳ್ಳಿಯ ಒಗ್ಗರಣೆಯನ್ನ ಮಾಡಿ ಹಾಕೊಳ್ತಾ ಇದ್ದೇನೆ. ನಿಮಗೆ ಬೇಡ ಅಂತಿದ್ರೆ ಇಂಗಿನ ಒಗ್ಗರಣೆಯನ್ನು ಕೂಡ ಮಾಡಿ ಸೇರಿಸ್ಕೊಳ್ಬೋದು. ರುಚಿ ರುಚಿಯಾದ ಹಲಸಿನ ಬೀಜದ ಸಾರು ತಯಾರಾಯಿತು. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮನೆಯಲ್ಲಿ ಟ್ರೈ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯ ಜೊತೆಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.